ಮತ್ತೆ ರೋಷನ್ ಅವರಿಗೆ ಮದುವೆಗೆ ನನ್ನ ಶುಭಾಶಯಗಳು. ಇಬ್ಬರಿಗೂ ಸಹ ಶಾಂತಿ, ಆಯುಸ್ಸು, ಆರೋಗ್ಯ, ಸಂತಾನ ಭಾಗ್ಯ ಆದಷ್ಟು ಬೇಗ ಕೊಟ್ಟು ಕಾಪಾಡಲಿ ಅಂತ ಹಾರೈಸೋದಕ್ಕೆ ನಾವು ಮೂವರು ಬಂದಿದ್ದೀವಿ. ಒಳ್ಳೇದಾಗ್ಲಿ ಇಬ್ಬರಿಗೂ ಸಹ. ಸರ್ ಜರ್ನಿ ಕಂಡಂಗೆ ಸರ್ ನಿಮ್ಗೆ ಹೆಂಗ್ ನೆನಪಾಗುತ್ತೆ? ಸೊ ಒಂದು ಅಚೀವ್ಮೆಂಟ್ ಆಕ್ಚುಲಿ ನಮ್ಮಿಂದ ಏನು ಆಗಲ್ಲ ಅನ್ಕೊಳ್ಳೋ ಹೆಣ್ಮಕ್ಳಿಗೆಲ್ಲ ಅನುಶ್ರೀ ಒಂದು ಅತ್ಯುತ್ತಮವಾದ ಉದಾಹರಣೆ. ಯಾಕಂದ್ರೆ ವೆರಿ ಫಸ್ಟ್ ಟೈಮ್ ಆಕೆ ನನ್ನ ಇಂಟರ್ವ್ಯೂ ಮಾಡಿದ್ದೆ, ನಂಗೆ ಚೆನ್ನಾಗಿ ನೆನಪಿದೆ. ಇದಕ್ಕಿಂತ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು, ಯಾವುದೋ ಒಂದು ಫೀಲ್ಡಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ, ಆಗ ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಬಂದಿಲ್ಲ ಹುಡುಗಿ. ನಾನು ಹೇಳ್ದೆ, ಏನಮ್ಮ ಒಂದು ಕ್ಯಾಪ್ ಹಾಕೊಂಡಿರಾ, ಇಷ್ಟೊಂದು ಬಿಸಿಲಲ್ಲಿ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ಯಾ ಹಿಂಗೆ ಅಂತ. ಬಿಸಿಲು ಗಾಳಿ ಅವೆಲ್ಲ ಏನು ಲೆಕ್ಕ ಇಲ್ಲ ಸರ್, ನೀವು ಸಿಕ್ಕಿದೆ ನಮಗೆ ಖುಷಿ, ನಾ ಇಂಟರ್ವ್ಯೂ ಸಿಕ್ತಲ್ಲ ಅಂತ. ಅಂದ್ರೆ ಆಗ್ಲೇ ಅನ್ಕೊಂಡೆ ಈ ಹುಡುಗಿ ಏನೋ ಒಂದು ಅಚೀವ್ಮೆಂಟ್ ಮಾಡುತ್ತೆ ಅಂತ. ಸೊ ಇವತ್ತು ಆಂಕರಿಂಗ್ ಅಂದ್ರೆ ತುಂಬಾ ಒಳ್ಳೆ ಇದು, ಅನುಶ್ರೀ ಬೇಕೇ ಬೇಕು ಅನ್ನುವಂಥದ್ದು ಒಂದೆಲ್ಲ ಕಡೆನೂ ಪ್ರಚಲಿತ ಆಗಿದೆ. ಸೊ ಅಂತ ಒಂದು ಹುಡುಗಿಗೆ ಇವತ್ತು ಕಂಕಣ ಭಾಗ್ಯ ಕೂಡ ಬಂದು ಮದುವೆ ಆಗಿದ್ದಾರೆ. ವಿಶ್ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮ್ಯಾಮ್, ನೀವು ಯಾವತ್ತೂ ಮಾತಾಡಲ್ಲ, ಒಂದು ವಿಶ್ ಮಾಡಿ. ಒಂದು ವಿಶ್ ಮಾಡಿ ಇರೋ ಒಂದು ನಿಮಿಷ. ಕಂಗ್ರಾಚುಲೇಷನ್ಸ್ ಆನ್ ದ ಸ್ಟೇಜ್ ರೋಷನ್. ಅವ್ರ ಪಾಪ ಮೈಕ್ ಹಿಡಿಯೋಷ್ಟೆಲ್ಲ